ಉತ್ತರ ಹಾಕ್ರಿ, ಪ್ರಶ್ನೆ ನೋಡ್ರಿ, ಸರಿಯಾಗಿ ನೋಡ್ಕೋಬೇಕಿಂತವೆಲ್ಲ ನೋಡ್ರಿ. ಅನುಪಾತಗಳನ್ನ ಹೆಂಗೆ ಕಂಡು ಹಿಡಿಬೇಕು. ನೀವು ಇನ್ನೊಂದು ನಿಮಗೆ ಹೆಚ್ಚಿನ ಅಭ್ಯಾಸ ಬೇಕು ಅಂತ ಆಲ್ರೆಡಿ ಮುಂದೆ ನಿಮಗೊಂದು ಉದಾಹರಣೆ ಹೇಳ್ತಾರೆ. ನಿಮಗೆ ಮುಂದಿನ ಅನುಕ್ರಮದಾಗ ಹಿಂದೆ ಆದದ ಅನುಕ್ರಮ ನಂಬರ್ ದೊಡ್ಡ ಇರ್ತಾವು. ಅವ ನಿಮಗೆ ಸಣ್ಣ, ಈಗ ಇವು ಸಣ್ಣ ಅನುಪಾತ, ಈಗ ಇದಕ್ಕಿಂತ ದೊಡ್ಡ ಅನುಪಾತ ಎಷ್ಟಲ್ಲಿ ಏಟದಾಗ ಆಗಿಬಿಟ್ಟವು. ಯಾಕಂದ್ರೆ ಮುಂದೆ ವಾದಂಗ ನೀವು ಭಿರಿ ಗಣಿತಗಳು ಕಲೀಲಿ ಅಂತ ತಿಳ್ಕೊಂಡು ಮೊದಲು ಭಿರಿವೇ ಹಾಕಿನಿ ನಾನು. ಆಮೇಲೆ ಇವು ನವೋದಯದಾನು ಬಂದು, ಆಮೇಲೆ ಬರ್ಬರ್ತ ಏನು ಮಾಡ್ತೀವಿ ನಾವು, ಮತ್ತೆ ಈಗ ಒಂದು ಅನುಕ್ರಮ ನಂಬರ್ ಮತ್ತೆ ಸಣ್ಣ ಬರ್ತಾವೆ. ಈಗ ಭಿನ್ನ ರಾಶಿಗಳು ಅತಿ ಸಣ್ಣ ಭಿನ್ನ ರಾಶಿ ಬರ್ತಾವೆ. ಆಮೇಲೆ ಈಗ ಆಲ್ರೆಡಿ ನೀವು ದೊಡ್ಡ ಭಿನ್ನ ರಾಶಿ ಹಿಂದೆ ಅನುಕ್ರಮ ನಂಬರ್ 3ರಾಗ 4ರಾಗ ಅವ ಈಗ ಆಲ್ರೆಡಿ ಇಲ್ಲಿ ಅವತ್ತೊಂದು ನೋಡಿ ನೀವು ಮಾಡ್ರಿ ನೀವು ಅಭ್ಯಾಸ. ಈಗ ಇವು ಸಣ್ಣ ಇವು ಹೆಂಗೆ ಜೂನ್ ಬರ್ತದಲ್ಲ ಹಂಗಂಗ ಇವು ಏನಾಗ್ತಾವ, ಸಣ್ಣ ಸಣ್ಣ ಲೆಕ್ಕ ಹೋಗ್ತಾವ. ಈಗ ನೋಡ್ರಿ ಆದಷ್ಟು ಕಡಿಮೆ ನಿಮಗೆ ಕಮ್ಮಿ ಸಣ್ಣ ಸಣ್ಣ ಗಣಿತಗಳೇ ಹೋಗಿಬಿಡ್ತಾವ. ಮುಂದೆ ಸಣ್ಣ ಸಣ್ಣ ಭಿನ್ನ ರಾಶಿ ಬರ್ತಾವ. ದೊಡ್ಡ ಭಿನ್ನ ರಾಶಿ ಆಲ್ರೆಡಿ ನಿಮಗೆ ಹೋಗ್ಯಾವ. ಈಗ ನೀವು ಯೂಟ್ಯೂಬ್ ಸರ್ಚ್ ಮಾಡಿ ನೋಡ್ರಿ, ಭಿನ್ನ ರಾಶಿ ಅಂತಂತ ಬಂದಲ್ಲ. ಒಂದು ಸಲ ಭಿನ್ನ ರಾಶಿ ಬಂತಂದ್ರೆ ಕಂಟಿನ್ಯೂ ಭಿನ್ನ ರಾಶಿ ಲೆಕ್ಕನೇ ಇರ್ತಾವು. ಅದನ್ನು ನೀವು ಕಲಿಬೇಕು. ಎಷ್ಟು ರೀತಿ ಒಳಗೆ ನಾವು ಗಣಿತ ಕಲಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್. ಅದನ್ನ ಲಕ್ಷ್ಯ ಕೊಟ್ಟು ನೋಡ್ಬೇಕು ನೀವು. ಈಗ ನೋಡ್ರಿ, ಇದು ಕ್ವಶನ್, ಇದು ಎಕ್ಸಾಂಪಲ್. ಈಗ ನೋಡ್ರಿ, ಈ ಪ್ರಶ್ನೆ ನೀವು ತಿಳ್ಕೊಂಡಿರಿ ಇಲ್ಲ ಅನ್ನೋದು ತಿಳಿಸೋದೇ ಇದು. ಅದಕ್ಕೆ ನಾ ಇದನ್ನು ಹೇಳಾಗ ನೀವು ಲಕ್ಷ್ಯ ಕೊಟ್ಟು ನೋಡ್ರಿ, ಚೆನ್ನಾಗಿ ಕಾಳಜಿಪೂರ್ವಕ ನೋಡ್ರಿ. ಇದು ನೋಡ್ರಿ ಏನು ಹೇಳ್ತಾನವ, ನೀವು ಮಾಡಿದ್ದೀರಿ ಅಂದ್ರೆ ಉತ್ತರ ಹಾಕ್ರಿ, ನಾ ದೂರ ಸರ್ದನು. ಯಾಕೆ ನಾಡ್ ಬಂದಂದ್ರೆ ನಿಮಗೆ ಪ್ರಶ್ನೆ ಕಾಣಿಸೋದಿಲ್ಲ. ಓಕೆ ನೋಡಿ, ಇವುಗಳಲ್ಲಿ ಸತ್ಯವಾದ ವಾಕ್ಯ ಯಾವುದೇ ಹೇಳಿದೆ. ಮಾವಿನಕಾಯಿ 8, ಪೇರ್ಲೆ ಹಣ್ಣು 6. ಇದರ ಅನುಪಾತ ಕಂಡು ಹಿಡ್ರಿ ಅಂದ್ರೆ ಕಂಡು ಹಿಡಿಲಿಕ್ಕೆ ಆಗೋದೇ ಇಲ್ಲ. ಯಾಕಂದ್ರೆ ಅವು ವಿಜಾತಿ ಪದದಾಗ ಬರ್ತವೆ. ಅಂದ್ರೆ ಬಾಳೆಹಣ್ಣೆ ಅವು ಮಾವಿನ ಹಣ್ಣೆ ಅಂದಾಗ ಅವತ್ತನ್ನ ನಾವು ಕನಿಷ್ಠ ರೂಪಕ್ಕೆ ತರ್ಲಿಕ್ಕೆ ಬರೋದಿಲ್ಲ. ರೂಪಾಯಿಗೆನೆ ಮಾಡ್ಬೋದು, ಗ್ರಾಮಕ್ಕೆ ಮಾಡ್ಬೋದು. ಗ್ರಾಮ ಮಿಲಿ ಲೀಟರ್ ಮಾತ್ರ ಬರುವುದಿಲ್ಲ. ಇದು ತೂಕ, ಅದು ಅಳತೆ, ದ್ರವ ರೂಪ. ಇಂಥ ಥಿಂಕಿಂಗ್ ಪವರ್ಗಳನ್ನು ವಿಚಾರ ಮಾಡೋದು ಎದ್ರಾಗ ನವೋದಯ. ಆ ಹುಡುಗನಿಗೆ ಇದು ಸತ್ಯವಾದ ವಾಕ್ಯ ಯಾವುದು, ವಿಚಾರ ಶಕ್ತಿ ಇವನಲ್ಲಿ ಅದನ್ನು ಇಲ್ಲೋ. ನಾಳೆನ ಮೆಂಟಲ್ ಎಬಿಲಿಟಿನೇ ಮ್ಯಾಥಮೆಟಿಕ್ಸ್. ನವೋದಯದಾಗ ಯಾರು ಪಾಸ್ ಆಗಿರ್ತಾರ ಅವ್ರ IAS ಅಧಿಕಾರಿಗಳಾಗಿಬೇಕು. ಸೈನಿಕ್ ಸ್ಕೂಲ್ನೇ ಥಿಯರಿ, ಆದ್ರೆ ನವೋದಯದಾಗ ಮಾತ್ರ ಬರೋಬ್ಬರ ಅವ್ರು ಏನು ಮಾಡ್ತಾರೆ, ಮೇಂದುಕ್ಕೆ ಕೈ ಹಾಕ್ತಾರ. ನವೋದಯದಾಗಂತ ಎಂಟ್ರನ್ಸ್ ಎಕ್ಸಾಮ್ ಯಾವಕ್ಕೂ ಇಲ್ಲ. ಯಾರು ನವೋದಯ ಎಂಟ್ರನ್ಸ್ ಪಾಸ್ ಆಗ್ತೀರಿ, ರೀಸ್ನಿಂಗ್ಗಳು ನೋಡಿರ್ತೀರಿ, ವ್ಯಾಕರಣಾಂಶ ನೋಡಿರ್ತೀರಿ, ಗದ್ಯ ಭಾಗ ನೋಡಿರ್ತೀರಿ, ಕನ್ನಡ ಭಾಷೆ ಸಮೃದ್ಧಿಯಾಗಿರ್ತದೆ. ನವೋದಯದಲ್ಲಿ ಅತಿ ಚಂದಂಗೆ ಊಟ ಕೊಟ್ಟು ಮಕ್ಕಳು ಫ್ರೀಯಾಗಿ ನೀವು ಸೆಕೆಂಡ್ ಇಯರ್ ತನಕ ಎಜುಕೇಶನ್ ಕೊಡುವಂಥದ್ದೊಂದು ಏಕೈಕ ಸಂಸ್ಥೆ ಯಾವುದಂದ್ರೆ ನವೋದಯ. ಸೈನಿಕ್ ಸ್ಕೂಲ್ಗಿಂತಲೂ ಹೆಚ್ಚು ನವೋದಯ. ನವೋದಯಕ್ಕೆ ಹೆಂಗೆ ಹೋಗಬೇಕು ಅಂದ್ರೆ, ನಾವು ಶಾಣ್ಯರಾಗಿ ಎಲ್ಲ ನಮೂನೆ ಅಭ್ಯಾಸಗಳನ್ನು ಕಲಿತು 100% ನಾವು ತಯಾರಾಗಿ, ನೀವು ಯಾರು ನವೋದಯ ಸೆಲೆಕ್ಟ್ ಆಗ್ತಿರಲ್ಲ ಅವ್ರು 100% IAS ಅಧಿಕಾರಿಗಳು ಆಗಲೇಬೇಕು. ಡಾಕ್ಟ್ರು, ಇಂಜಿನಿಯರು, ಆಮೇಲೆ ವೈದ್ಯರು, ಆಮೇಲೆ ಬ್ಯಾಂಕಿಂಗ್ ಮ್ಯಾನೇಜರು. ಸುಮ್ಮ ಹೋಗಿ ನವೋದಯ ಸೆಲೆಕ್ಟ್ ಆಗಬಾರ್ದು. ಸುಮ್ಮ ಹೋಗಿ ಅದನ್ನು ಹೊಡೆದು ಹೇಳೋದಿಲ್ಲ. ನೀವು ಶಾಣ್ಯರಾಗಿ ಫುಲ್ ತಯಾರಾಗಿ ಯಾವ್ದು ಗಣಿತ ಬಂದರೂ ಅದನ್ನ ಕಲಿತ ಮೆರಿಟ್ನೊಳಗೆ ಏನು ಸೆಲೆಕ್ಷನ್ ಆಗಿ ನೀವು ನವೋದಯಕ್ಕೆ ಹೋಗ್ತೀರಿ, ನಿಮ್ಗೆ ಮುಂದೆ ಭವಿಷ್ಯನೇ ನೋಡಿ. 3457 ಅನುಪಾತ 25,383 ಅದ. ಹೌದಲ್ಲ? ಹಾಕ್ರಿ ಇದೆ ಎ. ಯಾಕೆ 2 ಸಂಖ್ಯೆ ಅವ, ಉತ್ತರ ಸಂಖ್ಯೆ ಎ. ನೋಡಿ ನಾ ಹಾಕಿನ, ಟೈಮ್ ಹಾಳು ಮಾಡಬಾರ್ದು. ಉತ್ತರ ಸಿಕ್ಬಿಟ್ಟದಿ. 2 ಸಜಾತಿ ಅಂಕಿಗಳು, ಇದು ಸಂಖ್ಯಾ ಇದು ಸಂಖ್ಯಾ ಹಾಕಿಬಿಡ್ರಿ. ಕನಿಷ್ಠ ರೂಪಕ್ಕೆ ಬರಲಿಲ್ಲ ಅದೇ ಆಗಿಬಿಡ್ತದೆ. ಯಾಕೆ ಮ್ಯಾಲೆ 7 ಅದ, ಇಲ್ಲಿ 3 ಅದ, ಭಾಗ ಹೋಗೋದೇ. ಇದು ಶುದ್ಧವಾದ ಅನುಪಾತ. ಇದು ರೂಪಾಯಿ ಅದ, ಇದು ಕಿಗ್ರಾಮ್ ಅದ. ಇದು ತಪ್ಪು, ಮಾಡಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಇದು ತೂಕ, ಇದು ರೂಪಾಯಿ ಅದ, ಇದು ಗಂಟೆ ಅದ. ಇದನ್ನು ಕನಿಷ್ಠ ರೂಪಕ್ಕೆ ತರಲಿಕ್ಕೆ ಬರೋದಿಲ್ಲ. ಇದು ಸೆಂಟಿಮೀಟರ್ ಅದ, ಇದು ಕ್ವಿಂಟಲ್ ಅದ. ನೋಡಿ, ಇದು ಉದ್ದಳತೆ ಮಾನ, ಇದು ತೂಕದ ಮಾನ. ಅದಕ್ಕೆ ನಿಮಗೆ ನಾ ಹೇಳೋದು, ನವೋದಯದಲ್ಲಿ
ನೀವು ಏನಾದರೂ ಈ ಜೋಶಿ ವಿಡಿಯೋ ಕೋಚಿಂಗ್ ಕ್ಲಾಸ್ ನೀವು ಸರ್ ಮನಿ ಒಳಗೆ ಏನಾದರೂ ಅಭ್ಯಾಸ ಮಾಡಿ ಪ್ರತಿಯೊಂದು ಕೋಚಿಂಗ್ ಕ್ಲಾಸಕ್ಕೆ ಹೋಗ್ರಿ ನೀವು. ಪ್ರತಿಯೊಂದು ಕೋಚಿಂಗ್ ಕ್ಲಾಸ್, ನಾವಂತೂ ಕೋಚಿಂಗ್ ಕ್ಲಾಸ್ ತೆಗಿಯೋದಿಲ್ಲ. ಈಗ ಪ್ರತಿಯೊಂದು ಕೋಚಿಂಗ್ ಕ್ಲಾಸ್ನವ್ರು ಜೋಶಿ ಸರ್ ವಿಡಿಯೋ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ ಅಂದ್ರೆ ನಿಮ್ಮನ್ನು ಕಣ್ಣು ಮುಚ್ಚಿ ಒಳಗೆ ತಗೋಬೇಕು. ಅವ್ರದ್ದು ರಿಸಲ್ಟ್ ಬರ್ತದ, ಅವ್ರ ಹೆಸರು ಬರ್ತದ, ಅವ್ರ ಕೀರ್ತಿ ಬರ್ತದ. ಎಲ್ಲರೂ ಪ್ರತಿಯೊಂದು ಕೋಚಿಂಗ್ ಸೆಂಟರ್ದಾಗ ಸಹಿತ ನಿಮ್ಗೆ ಹೋಮ್ವರ್ಕ್ ಅಂತ ಸಹಿತ ಜೋಶಿ ವಿಡಿಯೋ ಕೋಚಿಂಗ್ ಕ್ಲಾಸ್ಗಳು ನಡಿಬೇಕು. ಆ ಟೈಪ್ ನಾನು ನಿಮಗೆ ಇದನ್ನ ಅಭ್ಯಾಸ ಸಂಗ್ರಹ ಮಾಡ್ಲಿಕ್ಕತ್ತೀನಿ. ಯೂಟ್ಯೂಬ್ದಾಗ ಸಹಿತ ಈ ಟೈಪ್ ಅಭ್ಯಾಸ ಅಂದ್ರೆ ಯಾವ ಯೂಟ್ಯೂಬ್ದೊಳಗೆ ಅವರೇ ಯೂಟ್ಯೂಬನೇ ಕೋಟಿಗಟ್ಟಲೆ ಅವರಲ್ಲಿ ವ್ಯವಹಾರ ಏನು ಪ್ರೋಗ್ರಾಮ್ಗಳು, ಆ ಪ್ರೋಗ್ರಾಮ್ದೊಳಗೆ ಇದು ಜೋಶಿ ವಿಡಿಯೋ ಟ್ಯೂಷನ್ ಕ್ಲಾಸ್ ವಿಶೇಷವಾದದ್ದು. ಅತಿ ಥಿಯರಿ ಪ್ರಕಾರ ಚಂದಂಗ ರೀತಿ ಪ್ರಕಾರ ದುಂಡಗ ಬಿಡಿಸ್ಕೊಳಂಗ ಬರ್ಕೊಳಂಗ ನಿಮ್ಗೆ ವಿಚಾರ ಮಾಡಂಗ ಅವು ದೊಡ್ಡ ಆಗಲ್ಲ. ಈ 3 ಕಂಪ್ಯೂಟರ್ ಅಭ್ಯಾಸ ತುಂಬೇದ್ ನಂದು ತಿಳಿತಾ. ಒಂದೊಂದು 8 5 GB ಆಗ್ತದೆ. ನಿಮ್ಗೆ ಏನು ಮಾಡೋದು, ಕಂಪ್ಯೂಟರ್ದಾಗ ಅಭ್ಯಾಸ ಡಿಸ್ಪ್ಲೇ ಮಾಡಿ ನೋಡ್ಬೋದು. ಯಾರು ಬೇಕಾದ್ರೂ ಕಂಪ್ಯೂಟರ್ ತೊಗೊಂಡು ಹೋಗಿ ಶಾಲೆ ನಡೆಸ್ಬೋದು. ನೋಡ್ರಿ, ಈಗ ನಿಮಗೆ ಇದು ಉತ್ತರ ಸಿಕ್ತು. ಎರಡೇ ಗುಂಪಿದ್ದಾಗ ನಾವು ಏನು ಮಾಡಬೇಕು, ಕನಿಷ್ಠ ರೂಪಕ್ಕೆ ತಂದರಿ ಅನುಪಾತಗಳನ್ನ 2 ಇದ್ದಾಗ 6:12 ಹಚ್ಕೋರಿ. ಕನಿಷ್ಠ ರೂಪಕ್ಕೆ ತರ್ರಿ ಅಂದ್ರೆ ಇದು ಅಂಶ ಇದು ಛೇದ, ನೆನ್ಪಿಟ್ಕೋರಿ. ಇದು ಅಂಶ ಇದು ಛೇದ, ಇದನ್ನು ಪಕ್ಕ ನೆನ್ಪಿಡ್ಬೇಕು. 6 1 6 2 ಕನಿಷ್ಠ ರೂಪಕ್ಕೆ ತೊಗೊಂಡು ಬರ್ರಿ. 1 2 ಅಂಶ. ಈ 1 2 ಅಂಶನ ಅನುಪಾತದಾಗ ಹೆಂಗಂದ್ರೆ ಇದು ಪೂರ್ವ ಪದ, ಇದು ಉತ್ತರ ಪದ. 1:2 ಇಲ್ಲದ ನೋಡಿ, ಉತ್ತರ ಸಂಖ್ಯೆ ಬಿ. 2:1 ಹಾಕಿದಾರ ರಾಂಗ್. ನೋಡಿ ಎಷ್ಟು ಸರಳ ರೀತಿ ತಿಳಿಸೇನು. 6:12 6 12 ಅಂಶ ಇಡ್ರಿ, ಕನಿಷ್ಠ ರೂಪಕ್ಕೆ ತೊಗೊಂಡು ಬರ್ರಿ ಅಂದ್ರೆ ನೀವು ಭಾಗಸರಿ 6 1 6 2 1 2 ಅಂಶ ಆಯ್ತು. ಆಕ್ಚುಲಿ ಉತ್ತರ ಇದು ಅಂಶ ಛೇದ. ಅಂಶನ ಮೊದಲು ಇಡ್ಬೇಕು, ಛೇದ ಮೇಲೆ ಇಡ್ಬೇಕು. ಅದು ದೊಡ್ಡದೇ ಇರಲಿ, ಮ್ಯಾಲೆ 2 ಇದ್ದ ತಳಗ 1 ಇತ್ತಂದ್ರೂ ಹಂಗೆ ಸಣ್ಣದ ಮುಂದೆ ಇಡ್ಬೇಕು, ದೊಡ್ಡದ ಮುಂದೆ ಇಡ್ಬೇಕು. ಇದನ್ನ ತಲೆಯಾಗಿ ಇಟ್ಕೋಬೇಡ್ರಿ. ಇದು ಅಂಶ ಇದು ಛೇದೆ. ಬೇಕಾದ್ರೆ ಸಣ್ಣ ಇರಲಿ ದೊಡ್ಡ ಇರಲಿ ಅಂಕಿಗಳು. ಯಾವುದೇ ಒಂದು ಭಿನ್ನ ರಾಶಿಯನ್ನು ಅನುಪಾತದಲ್ಲಿ ಹೆಂಗೆ ಇಡಬೇಕು ಅಂದ್ರೆ 1:2 ಅಂತಾನೆ ಇಡಬೇಕು. ಇದು ಅಂಶ ಛೇದ, ಅಂಶ ಛೇದ. ಈ 1:2 ಅಂಶ ಮತ್ತು ಛೇದ ಯಾವುದು ಅಂತ ನಿಮಗೆ ಪ್ರಶ್ನೆ ಬೀಳುತ್ತದೆ. ಪ್ರತಿಯೊಂದು ಪ್ರಶ್ನೆಗೆ ನಿಮಗೆ ನಾವು ಉಪ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಿರ್ತಾನೆ, ಅದನ್ನ ನೆನ್ಪಿಟ್ಕೋಬೇಕು ನೀವು. 1:2 ಇದರಲ್ಲಿ ಅಂಶ ಮತ್ತು ಛೇದ ಯಾವುದು? ಇದು ಅಂಶ ಇದು ಛೇದ. ಇಷ್ಟೇ. ಈ ಅನುಪಾತವನ್ನು ಭಿನ್ನ ರಾಶಿಯಲ್ಲಿ ಇಡ್ರಿ, ಹಿಂಗಿಡ್ಬೇಕು. ಆಮೇಲೆ ಮೂರನೇದೇನು, ಸಮಾನ ಭಿನ್ನ ರಾಶಿ ಅಂತ ಅರ್ಥ. ಇದು ಒಂದೇ ಇದು ಒಂದೇ, ಯಾಕಂದ್ರೆ ಇದು ಸಮಾನ ಭಿನ್ನ ರಾಶಿ ಕನಿಷ್ಠ ರೂಪದ ಸಮಾನ ಭಿನ್ನ ರಾಶಿಯ ಕನಿಷ್ಠ ರೂಪ ಅಂತಾರೆ ಅದಕ್ಕೆ. ಆಮೇಲೆ 1:2 ಪ್ರತಿಯೊಬ್ಬರು ಮನೆಯೊಳಗೆ ಶಾಣ್ಯರಾದ್ರೆ ಅಂದ್ರೆ ನಿಮ್ಮ ಮಕ್ಕಳು ಶಾಣ್ಯರಾಗಲೇಬೇಕು. ನನ್ನ ಗುರಿ ಏನದ, ಒಟ್ಟು ಮನೆಯೊಳಗೆ ಹುಡುಗರು ತಯಾರಾಗ್ಬೇಕು. ಕೋಚಿಂಗ್ ಕ್ಲಾಸ್ನಾಗ ಖುಷಿ ಆಗ್ಬೇಕು. ಕೋಚಿಂಗ್ ಕ್ಲಾಸ್ನಾಗ ಜೋಶಿ ಸರ್ ವಿಡಿಯೋ ನೋಡ್ಯಾರ ಅಂದ್ರೆ ಅವ್ರ ಒಟ್ಟು ನಿಮ್ಗೆ ಬಂದು ಬಿಡ್ರಿ ನಮ್ಮ ಶಾಲೆಗೆ ಅಂತ ಅವ್ರ ಹೆಸರು ಬರ್ತದೆ. ಅವ್ರ ಶ್ರಮ ಕಡಿಮೆ ಆಗ್ತದೆ ಇದನ್ನ ಅಭ್ಯಾಸ ಮಾಡೋದ್ರಿಂದ. ಇದನ್ನ ದಿನಾಲು ಹೋಮ್ವರ್ಕ್ ಅಂತ ಏನಂದ್ರೆ ದೊಡ್ಡ ಟಿವಿಗೆ ಇಟ್ಟು ಅಭ್ಯಾಸ ಇಟ್ಬಿಟ್ರೆ ಅಂದ್ರೆ ಅವ್ರಿಗೆ ರಿಸಲ್ಟ್ 100%. ರೀಸ್ನಿಂಗು ಮಾಡ್ಲಿಕ್ಕತ್ತಂದು ಅಷ್ಟೇನು ಪಕ್ಕ ಶಾಣೆ ಅಲ್ಲ. ರೀಸ್ನಿಂಗ್ದಾಗ ಸ್ವಲ್ಪ ಏನ್ರ ತಪ್ಪಿದ್ದೋದು ನೀವು ತಿದ್ಕೋರಿ. ಓಕೆ, ಇವು ಮಾದರಿ ಕೊಟ್ಟನು ಮಾಡ್ರಿ. ಈಗ ನಿಮಗೆ ಮಾದರಿ ಕೊಟ್ಟ ನಾ ದೂರ ಸರ್ದನು ಈಗ ಮಾಡಿದವ್ರು ಇದನ್ನು ಬರ್ಕೋರಿ, ಅದನ್ನು ಮಾಡ್ರಿ. ಓಕೆ, ವಿಡಿಯೋ ಆನ್ ಮಾಡಿ ನೋಡ್ರಿ. ಈಗ ನಿಮ್ಗೆ ಗಣಿತ ತಿಳಿದದಂತ ನಾ ತಿಳ್ಕೊಂಡು ನಾನು ಖುಷಿದಿಂದ ಹೇಳಕ್ಕೆ ಹತ್ತದ. ನನಗೊಂದು ಖುಷಿ, ಕೋತಳಿ ಧರಿಗೌಡ್ರ ಬುಕ್ಕನ್ನು ನಾನು ಹೊಳ್ಳಿ ಜೀವಂತ ಮಾಡಿದ್ದೆ. ನಾನು ಅವ್ರ ಬುಕ್ಕ ತಗೊಳಿಕೆ ಬೇಕು. ನೀವು ಅವ್ರ ಬುಕ್ಕ ಇಟ್ಕೊಂಡು ಕೂಡ್ರಿ. ಅವ್ರ ಬುಕ್ಕ ಇದು ಅದರದ ಹೆಚ್ಚಿನ ಬುಕ್ಕ ಇದು ಅವ್ರಿಗೆ ಭಾರಿ ಖುಷಿ ಆಗ್ತದೆ. ಅವ್ರ ಬುಕ್ಕ ತಗೊಳ್ಳಾರ್ದ ನಿಮಗೆ ಇದು ಅಭ್ಯಾಸ ತಿಳಿದವ್ರು. ಮಾಸ್ಟರ್ ಗೈಡ್ ಒಂದು, ನವೋದಯ ಚಾಲೆಂಜ್ ಒಂದು. ನಾನು 40 ವರ್ಷದ ಹಿಂದೆ ತಗೊಂಡನ ಅವ್ರ ಬುಕ್ಕ. ನಾನು ಹೇಳ್ತಿದ್ರೆ ಬುಕ್ಕ ಬಿಡಿಸ್ರಿ ಸರ, ನಮ್ಮ ಬುಕ್ಗಳು ಭಾಳ ಮಾಡ್ತಾವ, ದಯಮಾಡಿ ನೀವು ಒಂದು ಸ್ವಲ್ಪ ನಮ್ಮ ಬುಕ್ಕ ಬಿಡಿಸಿ ಹುಡುಗರಿಗೆ ತಿಳಿಸ್ರಿ, ಬುಕ್ಕ ತಗೋರಿ. ನಾವೇನು ಬುಕ್ಕ ಪ್ರಿಂಟ್ ಮಾಡೋರಲ್ಲ, ಅವ್ರ ಬುಕ್ಕನ್ನೇ ಎಲ್ಲರೂ ರೆಫರ್ ಮಾಡಬೇಕು. ಅದಕ್ಕೆ ಇದನ್ನ ವಿಡಿಯೋ ಮಾಡಿದ್ದು.
ತೋರಿ ವರ್ಷ ಇದೇ ಹಳಿ ನವೋದಯ ಚಾಲೆಂಜ್ ಇದು, ಅದನ್ನೇ ಮತ್ತೆ ಪ್ರಿಂಟ್ ಮಾಡ್ತಾರೆ ಅವ್ರು ಸೋರು. ತಗೋರಿ, ಇವುಗಳಲ್ಲಿ ಸತ್ಯವಾದ ವಾಕ್ಯ. ಇದು ರೂಪಾಯಿ ಅದ, ಇದು ಬಾಳೆಹಣ್ಣು ಅದ, ಹೆಂಗೆ ಕನಿಷ್ಠ ರೂಪಕ್ಕೆ ತರ್ತೀರಿ ನೀವು? ತಪ್ಪು. 5 ಡೆಸಿಮೀಟರ 1000 ಮೀಟರ. ವೆರಿ ಟ್ವಿಸ್ಟ್ ಮ್ಯಾಥ್ಸ್ ಹೋಗೋದನ್ನ. ಡೆಸಿಮೀಟರ್ ಇದನ್ನ ಡೆಸಿಮೀಟರ್ ಮಾಡ್ಕೋಬಹುದು, ಇದನ್ನ ನೀವು ಮೀಟರ್ ಮಾಡ್ಕೋಬಹುದು. ನೋಡ್ರಿ, ಮಿಲಿಮೀಟರ್ ನೋಡ್ರಿ, ಇಲ್ಲಿ ಇದು ಮೀಟರ್, ಇದು ಡೆಸಿಮೀಟರ್. ಇದು 0.5 ಮೀಟರ್. 10 ಡೆಸಿಮೀಟರ್ ಅಂದ ಎಷ್ಟು? 10 ಡೆಸಿಮೀಟರ್ ಅಂದ್ರೆ 50 ಸೆಂಟಿಮೀಟರ್. ನೋಡಿ, ಇದನ್ನ ಹೆಂಗೆ ತಿಳ್ಕೊಬೇಕು? ಇದು 10 ಮಿಲಿಮೀಟರ್ ಅಂದ್ರೆ 1 ಸೆಂಟಿಮೀಟರ್, 10 ಸೆಂಟಿಮೀಟರ್ ಅಂದ್ರೆ 1 ಡೆಸಿಮೀಟರ್. 5 ಡೆಸಿಮೀಟರ್ ಅಂದ್ರೆ 50 ಸೆಂಟಿಮೀಟರ್. ಇದು 50 ಸೆಂಟಿಮೀಟರ್. ಸ್ವಲ್ಪ ಅರ್ಥ ಮಾಡ್ಕೋರಿ. ಇದು 50 ಸೆಂಟಿಮೀಟರ್ ಅನುಪಾತ. ಇದು ಮೀಟರ್ ಅದ. 100 ಸೆಂಟಿಮೀಟರ್ ಅಂದ್ರೆ 1 ಮೀಟರ್. ಈ 100ಕ್ಕೆ 1000ಕ್ಕೆ 2 ಸೊನ್ನೆ ಕೊಟ್ರೆ ಅಂದ್ರೆ ಇದು ಸೆಂಟಿಮೀಟರ್ ಆತೆ. ಇದು ಯೋಗ್ಯವಾದ ಉತ್ತರ. ಉತ್ತರ ಸಂಖ್ಯೆ ಬಿ. ನೋಡ್ರಿ ಹಾಕೋಣ. 5 ಡೆಸಿಮೀಟರ್ ಅಂದ್ರೆ 50 ಸೆಂಟಿಮೀಟರ್. ಈ 1000 ಮೀಟರ್ ಅಂದ್ರೆ ಅದ್ರ ಮುಂದೆ 2 ಸೊನ್ನೆ ಕೊಟ್ರೆ ಅಂದ್ರೆ ನೋಡ್ರಿ, 1000 ಮುಂದೆ 2 ಸೆಂಟಿಮೀಟರ್ ಕೊಟ್ರೆ ಇದು ಸೆಂಟಿಮೀಟರ್ ಆಯ್ತು, ಇದು ಸೆಂಟಿಮೀಟರ್ ಆಯ್ತು, ಮಾನ ಒಂದೇ ಆಯ್ತು. ಕನಿಷ್ಠ ರೂಪಕ್ಕೆ ತರ್ಬೋದು ನೀವು. ಆದ್ರೆ ಸತ್ಯವಾದ ವಾಕ್ಯ ಯಾವುದು ಅಂತ ಕೇಳೋಣ. ಸತ್ಯವಾದ ವಾಕ್ಯ ಯಾವುದು? ಇದು ಡೆಸಿಮೀಟರ್ ಮೀಟರ್. ಇದು ಉದ್ದಳತೆ ಮಾನದಾಗ ಬರ್ತದೆ. ಇದಕ್ಕೆ ರೈಟ್ ಹಾಕಿರಿ. ಇದನ್ನು ಓದಿದಾಗ ಇದು ರೈಟ್ ಅಂತ ಹೇಳುತ್ತೆ. ಇದನ್ನು ಓದಿದರೆ ಇದಕ್ಕೆ ನೀವು ರೈಟ್ ಅಂತ ಹೇಳುತ್ತೀರಿ. ಅದು ಒಂದು ರೀತಿ. ಇದಂತೂ ಅಲ್ಲ. ಇದು ರೂಪಾಯಿ ಅದ, ಗ್ರಾಮ್ ಅದ, ಇದು ಅಲ್ಲ. ಇದು ಮಿಲಿಮೀಟರ್ ಅದ, ಇದು ಉದ್ದಳತೆ ಮಾನದ, ಇದು ಗ್ರಾಮ್ ತೂಕದ. ಇದು ಮಿಲಿಲೀಟರ್ ಅಂತ ದ್ರವ ಒಳ್ಳೆ ಎಣ್ಣೆ ಅಳಿಲಿಕ್ಕೆ ಉಪಯೋಗ ಆಗ್ತದೆ. ಇದು ಗ್ರಾಮ್ ಅಂದ್ರೆ ಏನು? ವಸ್ತುಗಳನ್ನು ತೂಕ ಮಾಡೋದು. ವಿಜಾತಿ ನೋಡುತ್ತಿರ್ತಾನೆ. ಇದು ಮಿಲಿಲೀಟರ್ ಇತ್ತು ಅಂದ್ರೆ ಇದು 1 ಲೀಟರ್ ಇತ್ತು ಅಂದ್ರೆ ನಾವು ಆಕಸ್ಮಿಕವಾಗಿ 1 ಲೀಟರ್ ಬರ್ದಿದ್ದಂದ್ರೆ ಇದಕ್ಕೆ ನೀವು ಉತ್ತರ ಹಾಕಬೇಕಾಗ್ತದೆ. ಲೀಟರ್ ಅನ್ನ ಮಿಲಿಲೀಟರ್ ಮಾಡ್ಕೋಬಹುದು. ಆದ್ರೆ ಗ್ರಾಮನ್ನ ಮಿಲಿಲೀಟರ್ ಮಾಡ್ಲಿಕ್ಕೆ ಬರಂಗಿಲ್ಲ, ಮಿಲಿಲೀಟರ್ ಅನ್ನ ಗ್ರಾಮ ಮಾಡ್ಲಿಕ್ಕೆ ಬರಂಗಿಲ್ಲ. ಆದ್ದರಿಂದ ಉತ್ತರ ಯಾವುದು? ಡೆಸಿಮೀಟರ್ ಮತ್ತು 1000 ಮೀಟರ್. ಉತ್ತರ ಬಿ ಉತ್ತರ ಆಗ್ತದೆ. ಇದು ಬಹಳ ಒರಿಜಿನಲ್ ಕ್ವಶನ್ ಪೇಪರ್ಗಿಂತಲೂ ನಿಮ್ಮನ್ನ ಟಫ್ ಹಾಕಿರ್ತಾನೆ. ಸಣ್ಣರಾಗಬೇಕಾಗಿದ್ದು. 175 225 ಕನಿಷ್ಠ ರೂಪ. ಇದನ್ನ ಹೆಂಗ ಹಚ್ಕೊಳ್ಳೋದು? 175 ಅನುಪಾತ 225 ಬರೋಬ್ಬರಿ. 175 ಮೇಲೆ ಇಡಬೇಕು, ನೆನ್ಪಿಟ್ಕೋರಿ. 225 ತಳಗಿಡ್ಬೇಕು. 25 ಒಳ್ಳೆ 175. 25 225 7/9 7 ಅನುಪಾತ 9. ಹುಡುಕ್ಯಾಡ್ರಿ 7 ಅನುಪಾತ 9. ನೋಡಿ, ಇಲ್ಲಿ ತಪ್ಪು ಮಾಡ್ಯಾನ ನೋಡಿ. ಇದು ಕರೆಕ್ಟ್. ಇದನ್ನು 9/7 ಇಟ್ಟ ಗಡಿಬಿಡಿಯಾಗಿ ನೀವು ಇದನ್ನ ಇಟ್ಟು ರಾಂಗ್. ಮ್ಯಾಲಿಟ್ಟು ಕೆಳಗಿಟ್ಟು ಕಡ್ತಾ ಹೊಡೆದಿದ್ರಿ ಅಂದ್ರೆ ರಾಂಗೆ. ಇದು ಅಂಶ ಛೇದ. ಇದು ಪೂರ್ವ ಪದ, ಉತ್ತರ ಪದ. ಇದು ಹಿಂಗೆ ಇಡಬೇಕು. ಇದನ್ನು ಕನಿಷ್ಠ ರೂಪ ಆದ್ರಿಂದ 7 9 ಅಂಶ ಆಯ್ತು. ಇದರ ಸಮಾನ ಭಿನ್ನ ರಾಶಿ 7 9 ಅಂಶ 7 ಅನುಪಾತ 9 ಇಡಬೇಕು. ಉತ್ತರ ಸಂಖ್ಯೆ ಎ. ನೋಡಿ, ಇಂಥ ಗಣಿತಗಳನ್ನು ನೀವು ಸುಮ್ಮನೆ ನೀವು ಟಿವಿ ಒಳಗೆ ಮನೆ ಒಳಗೆ ನೋಡ್ಕೋತ ಕೊಡ್ರಿ. ಆಂಡ್ರಾಯ್ಡ್ ಟಿವಿ ಒಳಗೆ ನೋಡ್ಕೋತ ಕೊಡ್ರಿ. ಇಡೀ ಕಣ್ಣು ಮುಚ್ಚಿ ನಾವದ ಯಾವ ಹುಡುಗರನ್ನ ಆಯ್ಕೆ ಮಾಡ್ಕೋಬೇಕ್ರಿ? ಎಲ್ಲ ಒಂದೇ ಮೆರಿಟ್ ಹುಡುಗರು. ಆ ಜೋಶಿಯವ್ರ ವಿಡಿಯೋದಿಂದ ಏನು ಹುಡುಗರು ಎಷ್ಟು ಸೆಲೆಕ್ಟ್ ಆಗ್ಯಾವ್ರಿ, ಅವೆಲ್ಲ ಒಂದು ಲೆವೆಲ್ ಮೆರಿಟ್ ಇದ್ದಾರೆ ಅಂತ ತಗೊಳ್ಳೋಗೆ ತಲೆ ಹಿಡಿಬೇಕು. ಶಾಣ್ಯರಾಗ್ರಿ, ಒರಿಜಿನಲ್ ಶಾಣ್ಯರ ಯಾರೇ ಇರಲಿ, ಒಟ್ಟು ನೀವು ಒರಿಜಿನಲ್ ಶಾಣ್ಯರಾಗಿ ನವೋದಯಕ್ಕೆ ಹೋಗ್ರಿ. ಬರ್ಕೋರ್ ಫೇರ್ದಾಗ.